ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 81. ವೆನಿಲ್ಲಾಳ ಈ ಅವತಾರವನ್ನು ನೋಡಿದ ಯಾಶಿಕಾ ಮುಖದಲ್ಲಿ ಸ್ಪಷ್ಟವಾದ ದ್ವೇಷವನ್ನು ತೋರಿಸುತ್ತಾ ದೂರ ನಿಂತಳು. ಅವಳ ಆ ವ್ಯಂಗ್ಯದ ನೋಟ ಯುವರಾಜನ ತಾಳ್ಮೆಯನ್ನು ಪರೀಕ್ಷಿಸಿತು. ಏನು ನೋಡ್ತಾ ಇದೀಯಾ ಯಾಶಿಕಾ? ವೆನಿಲ್ಲಾಳಿಗೆ 24 ವರ್ಷ ಆಗಿರಬಹುದು, ಆದರೆ ಅವಳು ನಮಗೆ ಇನ್ನೂ ಮಗುವೆ. ಅವಳಿಗೆ ಒಂದು ಸಣ್ಣ ಗೀರು ಕೂಡ ಆಗದಂತೆ ನೋಡಿಕೊಳ್ಳುವುದು ನಿನ್ನ ಜವಾಬ್ದಾರಿ. ಅವಳು ಸಮಯಕ್ಕೆ ಸರಿಯಾಗಿ ಊಟ ಮಾಡಬೇಕು. ಫ್ರೂಟ್ ಜ್ಯೂಸ್, ನಟ್ಸ್ ಅಂತ ನೋಡಿ ಅವಳ ಆರೋಗ್ಯವನ್ನು ನೀನು ಗಮನಿಸಿಕೊಳ್ಳಬೇಕು. ಸಾಯಂಕಾಲ ಅವಳನ್ನು ನೀಟಾಗಿ ರೆಡಿ ಮಾಡಿ ಪಾರ್ಕ್ಗೆ ಕರೆದುಕೊಂಡು ಹೋಗಬೇಕು. ಆಗ ನಾನು ಕೂಡ ಅಲ್ಲಿಗೆ ಬರುತ್ತೇನೆ. ನಿನ್ನನ್ನು ಮಾತ್ರ ನಂಬಿ ಅವಳನ್ನು ಒಂಟಿಯಾಗಿ ಬಿಡಲು ಸಾಧ್ಯವಿಲ್ಲ ಎಂದು ಕಟ್ಟುನಿಟ್ಟಾಗಿ ಆಜ್ಞಾಪಿಸಿದ ಯುವರಾಜ್. ಮುಂದುವರೆದು, ಬೆಳಿಗ್ಗೆ 8 ಗಂಟೆಗೆ ನೀನು ಇಲ್ಲಿರಬೇಕು. ರಾತ್ರಿ 8 ಗಂಟೆಗೆ ತಾನೇ ನೀನು ಮನೆಗೆ ಹೋಗಬೇಕು. ನಿನ್ನ ಕೆಲಸದಲ್ಲಿ ಗಮನವಿಲ್ಲದೆ ವೆನಿಲ್ಲಾಳಿಗೆ ಸಣ್ಣ ಪೆಟ್ಟಾದರೂ 24 ಗಂಟೆಯೂ ಅವಳನ್ನು ನೋಡಿಕೊಳ್ಳುವಂತೆ ಮಾಡುತ್ತೇನೆ. ಅರ್ಥವಾಯಿತಾ ಎಂದು ಎಚ್ಚರಿಸಿದ. ಯಾಶಿಕಾಳಿಗೆ ಕೋಪ ನೆತ್ತಿಗೇರಿತು. ಏನು, ಈ ಹುಚ್ಚಿಯನ್ನು ನಾನು ನೋಡಿಕೊಳ್ಳಬೇಕಾ ಎಂದು ಅವಳು ನಿರ್ಲಕ್ಷ್ಯದಿಂದ ಕೇಳಿದ ಮರುಕ್ಷಣ ಆ ಕೋಣೆಯಲ್ಲಿ ಚಟಾರ್ ಎಂಬ ಶಬ್ದ ಸಿಡಿಲಿನಂತೆ ಮೊಳಗಿತು. ಯುವರಾಜನ ಕೈ ಯಾಶಿಕಾಳ ಕೆನ್ನೆಯ ಮೇಲೆ ಆಳವಾಗಿ ಅಚ್ಚಾಗಿತ್ತು. ಅವಳ ಕುತ್ತಿಗೆಯನ್ನು ಹಿಡಿದು ಹಾಗೆಯೇ ಗಾಳಿಯಲ್ಲಿ ಎತ್ತಿದವನು, ಯಾರನ್ನೋ ನೋಡಿ ಹುಚ್ಚಿ ಅಂತಿದ್ದೀಯಾ? ಅವಳು ಈ ಪರಿಸ್ಥಿತಿಗೆ ಬರಲು ಕಾರಣವೇ ನೀನು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ಇದನ್ನು ಮಾಡಬೇಕು. ನನ್ನ ವೆನಿಲ್ಲಾಳಿಗೆ ಟ್ರೀಟ್ಮೆಂಟ್ ನಡೆಯುತ್ತಿದೆ. ಅವಳು ಖಂಡಿತ ಸರಿಯಾಗುತ್ತಾಳೆ. ಆದರೆ ಅಲ್ಲಿಯವರೆಗೂ ಅವಳನ್ನು ನೋಡಿಕೊಳ್ಳುವುದು ನಿನ್ನ ಜವಾಬ್ದಾರಿ. ಇಲ್ಲಿ ನಿಂತಿರುವುದು ವರ್ಮನ್ ಮನೆಯ ಹುಡುಗಿಯಲ್ಲ, ಈ ಯುವರಾಜನ ಗುಲಾಮಿ. ಮನಸ್ಸಿನಲ್ಲಿಟ್ಟುಕೋ. ನಾನು ಇಲ್ಲದ ಸಮಯದಲ್ಲಿ ಅವಳಿಗೆ ಟಾರ್ಚರ್ ಕೊಡಬಹುದು ಅಂತ ನೆನೆಸಿದರೆ ಆಮೇಲೆ ಯುವರಾಜನ ಇನ್ನೊಂದು ಕ್ರೂರ ಮುಖವನ್ನು ನೋಡುತ್ತೀಯಾ ಎಂದು ಸಿಡಿದೆದ್ದ. ನಂತರ ಅವಳನ್ನು ಕೋಣೆಯೊಳಗೆ ತಳ್ಳಿದವನು, ಈಗ ಒಳಗೆ ಹೋಗಿ ಆ ಕೋಣೆಯನ್ನು ಶುಚಿಗೊಳಿಸು. ಒಂದು ಸಣ್ಣ ಗಾಜಿನ ಚೂರು ಕೂಡ ಇರಬಾರದು. ಮಾಪ್ ಹಾಕಿ ಒರೆಸು. ಎಲ್ಲವನ್ನು ಸರಿ ಮಾಡು. ಇಲ್ಲದಿದ್ದರೆ ನಾನು ರಿಯಾಕ್ಟ್ ಮಾಡುವ ರೀತಿ ಬೇರೆಯೇ ಆಗಿರುತ್ತದೆ ಎಂದನು. ಯಾಶಿಕಾ ನಿರಾಕರಿಸಲು ಪ್ರಯತ್ನಿಸಿದಾಗ ಅವನು ಅವಳ ಕಿವಿಯ ಹತ್ತಿರ ಬಾಗಿ ಒಂದು ರಹಸ್ಯವನ್ನು ಮತ್ತೆ ನೆನಪಿಸಿ ಎಚ್ಚರಿಸಿದ. ಅವಳ ದೇಹ ನಡುಗಿ ಹೋಗಿ ಬೇರೆ ದಾರಿ ಇಲ್ಲದೆ ಕೋಣೆಯೊಳಗೆ ಪ್ರವೇಶಿಸಿದಳು. ಆ ಕೋಣೆಯ ಅವ್ಯವಸ್ಥೆಯನ್ನು ನೋಡಿದ ಯಾಶಿಕಾಳಿಗೆ ತಲೆ ತಿರುಗಿತು. ನಿನಗೆ ಕೇವಲ 15 ನಿಮಿಷ ಟೈಮ್, ಅಷ್ಟರಲ್ಲಿ ಜಾಗ ಪಳ ಪಳ ಅಂತಿರಬೇಕು ಎಂದು ಇನ್ನೂ ಕೆಲವು ಮಾಹಿತಿಗಳನ್ನು ಹೇಳಿಬಿಟ್ಟು ಹಿಂತಿರುಗಿ ಹಾಲ್ಗೆ ಬಂದ ಯುವರಾಜ್, ಅಕ್ಕ, ವೆನಿಲ್ಲಾಳಿಗೆ ಊಟ ತನ್ನಿ, ನಾನು ತಿನ್ನಿಸ್ಬಿಟ್ಟು ಹೋಗುತ್ತೇನೆ ಎಂದನು. ವೆನಿಲ್ಲಾ ನಿಧಾನವಾಗಿ ಯುವರಾಜನ ಕೈಯನ್ನು ಹಿಡಿದುಕೊಂಡು, ನನ್ನನ್ನು ಆಟವಾಡಲು ಕರೆದುಕೊಂಡು ಹೋಗ್ತೀಯಾ? ನನಗೆ ಇಲ್ಲಿರಲು ಭಯವಾಗ್ತಿದೆ ಗೊತ್ತಾ ಎಂದು ಮಗುವಿನ ದನಿಯಲ್ಲಿ ಕೇಳಿದಳು. ಯುವರಾಜನ ಕಣ್ಣುಗಳು ಮೃದುವಾದವು. ಖಂಡಿತ ಕರೆದುಕೊಂಡು ಹೋಗ್ತೀನಿಮ್ಮ, ಆದರೆ ನೀನು ಬುದ್ಧಿವಂತೆಯಾಗಿ ಊಟ ಮಾಡಬೇಕು ಎಂದನು. ಊಟ ಮಾಡ್ತೀನಿ ಎಂದು ಅವಳು ತಲೆಯಾಡಿಸಲು ಜಯ ತಂದ ಆಹಾರವನ್ನು ಒಂದೊಂದೇ ತುತ್ತಾಗಿ ಬಹಳ ಮೃದುವಾಗಿ ತಿನ್ನಿಸಿದ ಯುವರಾಜ್. ವೆನಿಲ್ಲಾ ನಗುತ್ತಲೇ ಅವನ ಪ್ರೀತಿಯಲ್ಲಿ ತೇಲುತ್ತಾ ತಿಂದಳು. ಅದೇ ವೇಳೆಯಲ್ಲಿ ಆ ಕೋಣೆಯ ಒಂದು ಮೂಲೆಯಲ್ಲಿ ಯಾಶಿಕಾ ಅಳುತ್ತಲೇ ನೆಲವನ್ನು ಒರೆಸುತ್ತಿದ್ದಳು. ಅವಸರವಾಗಿ ಗಾಜುಗಳನ್ನು ಎತ್ತಿಕೊಳ್ಳುವಾಗ ಒಂದು ಚೂಪಾದ ಚೂರು ಅವಳ ಮೃದುವಾದ ಬೆರಳಿಗೆ ಆಳವಾಗಿ ನಾಟಿತು. ರಕ್ತ ಸೋರುತ್ತಿದ್ದರೂ, ನೋವಿನಿಂದ ಒದ್ದಾಡಿದರೂ ಯುವರಾಜನ ಎಚ್ಚರಿಕೆಗೆ ಹೆದರಿ ಆ ರಕ್ತವನ್ನು ಒರೆಸಿಕೊಳ್ಳುತ್ತಲೇ ಕಷ್ಟಪಟ್ಟು ಕೋಣೆಯನ್ನು ಶುಚಿಗೊಳಿಸಿದಳು. ಒಂದೆಡೆ ಪ್ರೀತಿಯ ಉತ್ತುಂಗ, ಮತ್ತೊಂದೆಡೆ ಶಿಕ್ಷೆಯ ಆಳ. ಆ ಕೋಣೆ ಎರಡು ರೀತಿಯ ಭಾವನೆಗಳಿಗೂ ಸಾಕ್ಷಿಯಾಗಿ ನಿಂತಿತ್ತು. ಯಾಶಿಕಾ ನೆಲದ ಮೇಲೆ ಮಂಡಿ ಊರಿ ರಕ್ತ ಸೋರುತ್ತಿದ್ದ ತನ್ನ ಬೆರಳುಗಳನ್ನು ಹಿಡಿದುಕೊಂಡೇ ಕೋಣೆಯನ್ನು ಶುಚಿಗೊಳಿಸುತ್ತಿದ್ದಳು. ಆ ನೋವನ್ನು ಮೀರಿ ಯುವರಾಜ್ ಹೇಳಿದ ಒಂದು ಮಾತು ಅವಳ ಮೆದುಳನ್ನು ಕೊರೆಯುತ್ತಿತ್ತು. ಅವನು ಅವಳನ್ನು ಕೋಣೆಯೊಳಗೆ ತಳ್ಳಿದ ಆ ಕ್ಷಣದಲ್ಲಿ ಯಾಶಿಕಾ ಕೋಪದಿಂದ ಕೇಳಿದ್ದಳು, ನಾನೇ ಕಾರಣನಾ? ಏನು ಬಡಬಡಾಯಿಸುತ್ತಿದ್ದೀಯಾ ಯುವರಾಜ್?
ನನಗೂ ಈ ವೆನಿಲ್ಲಾಳಿಗೂ ಏನು ಸಂಬಂಧ? ನಾನು ಯಾಕೆ ಅವಳು ಈ ಪರಿಸ್ಥಿತಿಗೆ ಬರಲು ಕಾರಣಳಾಗುತ್ತೇನೆ ಅಂದಾಗ ಯುವರಾಜ್ ಬಾಗಿಲಲ್ಲಿ ನಿಂತುಕೊಂಡು ಅವಳನ್ನು ತೀಕ್ಷ್ಣವಾಗಿ ನೋಡಿದನು. ಅವನ ತುಟಿಗಳಲ್ಲಿ ಕ್ರೂರವಾದ ಮುಗುಳ್ನಗು ಮೂಡಿತು. ನೀನೇ ಕಾರಣ ಯಾಶಿಕಾ, ಆದರೆ ಅದು ಯಾವಾಗ, ಏನು ವಿಷಯ ಅಂತ ಈಗ ಹೇಳುವುದಿಲ್ಲ. ನೀನು ಮಾಡಿದ ಕೀಳು ಮಟ್ಟದ ಕೆಲಸದ ಪರಾಕಾಷ್ಠೆಯೇ ವೆನಿಲ್ಲಾ ಈಗ ಈ ಪರಿಸ್ಥಿತಿಯಲ್ಲಿರುವುದು ಅಂದಾಗ ಯಾಶಿಕಾ ದಂಗಾಗಿ ನಿಂತಳು. ಏನು ಹೇಳ್ತಾ ಇದ್ದೀಯ ನೀನು? ನನಗೆ ಏನೂ ಅರ್ಥವಾಗ್ತಿಲ್ಲ ಅಂದಳು. ಯುವರಾಜ್ ಅವಳ ಕಡೆಗೆ ಒಂದು ಹೆಜ್ಜೆ ಇಟ್ಟು ಧ್ವನಿ ತಗ್ಗಿಸಿ ಹೇಳಿದನು. ಅರ್ಥವಾಗುವುದಿಲ್ಲ. ಸದ್ಯಕ್ಕೆ ನಿನಗೆ ಏನೂ ಅರ್ಥವಾಗುವುದಿಲ್ಲ. ಆದರೆ ನೀನು ಮಾಡಿದ ಆ ಪಾಪ ಏನು ಅಂತ ಗೊತ್ತಾಗದೆಯೇ ಅದನ್ನೇ ನೆನೆಸಿ ನೆನೆಸಿ ನಿನಗೆ ಹುಚ್ಚು ಹಿಡಿಯಬೇಕು. ಅದೇ ಈ ಯುವರಾಜನ ಪ್ಲ್ಯಾನ್. ಒಬ್ಬ ಮನುಷ್ಯಳು ಇಷ್ಟು ಕೀಳು ಮಟ್ಟಕ್ಕೆ ಇಳಿಯುತ್ತಾಳೆ ಅಂತ ಯಾರೂ ಅಂದುಕೊಂಡಿರಲಿಲ್ಲ. ಆ ಸತ್ಯವನ್ನು ನಾನು ಹೇಳುವ ಆ ದಿನ ನಿನ್ನ ಜೀವನದ ಕೊನೆಯ ದಿನವಾಗಿರುತ್ತದೆ. ಅಲ್ಲಿಯವರೆಗೂ ವೆನಿಲ್ಲಾಳಿಗೆ ಸೇವೆ ಮಾಡಿಕೊಂಡೇ ನೀನು ಸಾಯಬೇಕು ಅಂತ ಅವನು ಹೇಳಿಬಿಟ್ಟು ತಿರುಗಿದ ರೀತಿ ಯಾಶಿಕಾಳ ಎದೆಯಲ್ಲಿ ಒಂದು ಹರಿಯದ ನಡುಕವನ್ನು ಹುಟ್ಟುಹಾಕಿತು. ತನಗೆ ಅರಿವಿಲ್ಲದೆ ಏನು ಮಾಡಿದೆವು, ಅಥವಾ ತಾನು ಮಾಡಿದ ಯಾವುದೋ ಒಂದು ಸಂಚು ಇಷ್ಟೊಂದು ದೊಡ್ಡ ಪರಿಣಾಮವನ್ನು ಬೀರಿದೆಯಾ ಎಂದು ಅವಳು ಗೊಂದಲಕ್ಕೊಳಗಾದಳು. ನೆನೆಸಿಕೊಂಡಷ್ಟು ಏನೂ ಅರ್ಥವಾಗಲಿಲ್ಲ. ಅದೇ ವೇಳೆಯಲ್ಲಿ ಯುವರಾಜ್ ವೆನಿಲ್ಲಾಳಿಗೆ ಊಟ ತಿನ್ನಿಸಿ ಮುಗಿಸಿ ಅವಳ ಹಣೆಯ ಮೇಲೆ ಮೃದುವಾಗಿ ಮುತ್ತಿಟ್ಟನು. ವೆನಿಲ್ಲಾ ಪುಟ್ಟ, ಯುವ ಆಫೀಸ್ಗೆ ಹೋಗಿ ಬರಲಾ? ಅಮ್ಮನ ಜೊತೆ ಬುದ್ಧಿವಂತೆಯಾಗಿ ಇರಬೇಕು. ಅಮ್ಮ ನಿನಗೆ ಎಲ್ಲವನ್ನೂ ಮಾಡ್ತಾರೆ. ಯಾರಾದರೂ ತಪ್ಪು ಮಾಡಿದರೆ ಯುವಾಗೆ ಹೇಳು, ನಾನು ಅವರನ್ನು ಹೊಡೆಯುತ್ತೇನೆ, ಸರಿನಾ ಎಂದು ಮಗುವಿನಂತೆ ಅವಳ ಬಳಿ ವಿದಾಯ ಹೇಳಿದನು. ವೆನಿಲ್ಲಾ ಚಪ್ಪಾಳೆ ತಟ್ಟಿ ನಗಲು ಯುವರಾಜ್ ಅವಳ ಅಮ್ಮನ ಬಳಿ ಸನ್ನೆ ಮೂಲಕ ಯಾಶಿಕಾಳನ್ನು ಗಮನಿಸಿಕೊಳ್ಳಲು ಹೇಳಿಬಿಟ್ಟು ಒಂದು ಚಂಡಮಾರುತದಂತೆ ಅಲ್ಲಿಂದ ಹೊರಟು ಹೋದನು. ಕೋಣೆಯೊಳಗೆ ಯಾಶಿಕಾ ಚೆದುರಿ ಬಿದ್ದಿದ್ದ ಗಾಜಿನ ಚೂರುಗಳಂತೆಯೇ ತನ್ನ ಮನಸ್ಸು ಚೆದುರಿ ಹೋಗಿರುವುದನ್ನು ಅರಿತಳು. ಯುವರಾಜ್ ಹೇಳಿದ ಆ ನಿಗೂಢ ಕಾರಣ ಅವಳ ನೆಮ್ಮದಿಯನ್ನು ಕೆಡಿಸಲು ಪ್ರಾರಂಭಿಸಿತು. ಅದೇ ವೇಳೆಯಲ್ಲಿ ಚೆನ್ನೈನ ಅತ್ಯಂತ ಪ್ರಸಿದ್ಧವಾದ ಆ ಬಟ್ಟೆ ಮಳಿಗೆ ಅಂದು ಎಂದಿಗಿಂತ ಭಿನ್ನವಾಗಿ ಮೌನವಾಗಿತ್ತು. ಸಾಮಾನ್ಯವಾಗಿ ಜಾತ್ರೆಯಂತೆ ಇರುವ ಆ 5 ಅಂತಸ್ತಿನ ಮಳಿಗೆಯ ಮುಖ್ಯ ದ್ವಾರವನ್ನು ಮುಚ್ಚಲಾಗಿತ್ತು. ಕಪ್ಪು ಬಣ್ಣದ ಉಡುಪಿನಲ್ಲಿ ಭದ್ರತಾ ಸಿಬ್ಬಂದಿ ಸಾಲಾಗಿ ನಿಂತಿದ್ದರು. ಸಾರ್ವಜನಿಕರಿಗೆ ಅಂದು ಪ್ರವೇಶ ನಿರಾಕರಿಸಲಾಗಿತ್ತು. ಅಥರ್ವ ಮತ್ತು ವಿಕ್ರಮ್ ಅವರ ಆಗಮನಕ್ಕಾಗಿ ಆ ಮಳಿಗೆಯೇ ಸ್ತಬ್ಧವಾಗಿ ನಿಂತಿತ್ತು. ಇದು ಅವರ ಪ್ರಭಾವ ಮತ್ತು ಅಧಿಕಾರಕ್ಕೆ ಸಾಕ್ಷಿಯಾಗಿತ್ತು. ಬೃಹತ್ ಕಾರೊಂದು ಆ ಮಳಿಗೆಯ ಬಾಗಿಲಿಗೆ ಬಂದು ನಿಲ್ಲಲು ಭದ್ರತಾ ಸಿಬ್ಬಂದಿ ಧಾವಿಸಿ ಹೋಗಿ ಬಾಗಿಲು ತೆರೆದರು. ಮೊದಲು ಇಳಿದ ಅಥರ್ವ ತನ್ನ ಕೋಟ್ ಬಟನ್ ಸರಿಪಡಿಸುತ್ತಾ ಗಾಂಭೀರ್ಯದಿಂದ ಒಳಗೆ ಪ್ರವೇಶಿಸಿದ. ಅವನ ಹಿಂದೆ ವಿಕ್ರಮ್ ಇಳಿಯಲು ಇಬ್ಬರ ಮಧ್ಯೆ ದೇವತೆಯಂತೆ ನಕ್ಷತ್ರ ಇಳಿದಳು. ಅವರು ಒಳಗೆ ಪ್ರವೇಶಿಸುತ್ತಿದ್ದಂತೆ ಆ ಮಳಿಗೆಯ ಮಾಲೀಕರು ಖುದ್ದಾಗಿ ಬಂದು ಅವರನ್ನು ಸ್ವಾಗತಿಸಿದರು. ಬನ್ನಿ ಸರ್, ನಿಮಗಾಗಿಯೇ ಪ್ರತ್ಯೇಕವಾಗಿ ವಿನ್ಯಾಸಗೊಳಿಸಲಾದ ಕಲೆಕ್ಷನ್ಸ್ ಎಲ್ಲವೂ ರೆಡಿಯಾಗಿವೆ ಎಂದು ವಿನಯದಿಂದ ಅವರನ್ನು 3ನೇ ಮಹಡಿಗೆ ಕರೆದೊಯ್ದರು. ಆ ಮಹಡಿ ಸಂಪೂರ್ಣವಾಗಿ ಇವರಿಗಾಗಿ ಮಾತ್ರ ಮೀಸಲಾಗಿತ್ತು. ಬೇರೆ ಯಾವುದೇ ಗ್ರಾಹಕರಿಗೆ ಅಲ್ಲಿ ಪ್ರವೇಶಿಸಲು ಅನುಮತಿ ಇರಲಿಲ್ಲ. ಕಣ್ಣು ಕೋರೈಸುವ ಜರಿಗಳು ಮತ್ತು ಕೈಮಗ್ಗದ ಸುವಾಸನೆ ಆ ಕೋಣೆಯನ್ನು ಆವರಿಸಿತ್ತು. ನಕ್ಷತ್ರ, ನಿನಗೆ ಯಾವುದು ಇಷ್ಟವಾಗಿದೆಯೋ ಅದನ್ನು ತೆಗೆದುಕೋ. ನಿನ್ನ ಮುಹೂರ್ತದ ಸೀರೆ ಈ ಪ್ರಪಂಚವೇ ಆಶ್ಚರ್ಯದಿಂದ ನೋಡುವಂತೆ ಇರಬೇಕು ಎಂದನು ವಿಕ್ರಮ್ ಅವಳ ಭುಜದ ಮೇಲೆ ಕೈ ಹಾಕಿ. ಅಥರ್ವ ಶಾಂತವಾಗಿ ಒಂದು ಸೋಫಾದ ಮೇಲೆ ಕುಳಿತು ನಕ್ಷತ್ರಾಳ ಮುಖವನ್ನೇ ನೋಡುತ್ತಿದ್ದನು. ಅವಳಿಗೆ ಒಪ್ಪುವ ಬಣ್ಣಗಳನ್ನು ಅವನು ತನ್ನ ಮನಸ್ಸಿನಲ್ಲಿಯೇ ಆಗಲೇ ಆಯ್ಕೆ ಮಾಡಿಟ್ಟುಕೊಂಡಿದ್ದನು. ನೂರಾರು ರೇಷ್ಮೆ ಸೀರೆಗಳನ್ನು ಅವರ ಮುಂದೆ ಬಿಡಿಸಿಡಲಾಯಿತು. ಪ್ರತಿಯೊಂದು ಹಲವು ಲಕ್ಷಗಳು ಬೆಲೆ ಬಾಳುವವು. ಚಿನ್ನದ ಜರಿಯಲ್ಲಿ ಕಂಗೊಳಿಸುತ್ತಿದ್ದ ಆ ಸೀರೆಗಳನ್ನು ನೋಡಿದ ನಕ್ಷತ್ರಗೆ ತಲೆ ತಿರುಗಿತು. ಏನ್ರಿ, ನನಗೆ ಯಾವುದು ಚೆನ್ನಾಗಿದೆ ಅಂತ ನೀವೇ ಹೇಳಿ ಎಂದು ನಕ್ಷತ್ರ ಕೇಳಲು ಅಥರ್ವ ಎದ್ದು ಬಂದನು. ಅವನು ಒಂದು ಗಾಢ ಕೆಂಪು ಮತ್ತು ಚಿನ್ನದ ಬಣ್ಣ ಬೆರೆತ ಅಪರೂಪದ ಕಾಂಜೀವರಂ ರೇಷ್ಮೆ ಸೀರೆಯನ್ನು ಮುಟ್ಟಿದನು. ಇದೇ ನಕ್ಷತ್ರ, ಇದು ನಿನ್ನ ಮೈಬಣ್ಣಕ್ಕೆ ತುಂಬ ಎದ್ದು ಕಾಣುತ್ತದೆ.
ಇದರಲ್ಲಿರುವ ಕಸೂತಿ ಕೆಲಸ ನಿನ್ನ ಅಂತಸ್ತನ್ನು ಪ್ರತಿಬಿಂಬಿಸುತ್ತದೆ ಎಂದು ಅವನು ಹೇಳಲು ವಿಕ್ರಮ್ ಕೂಡ ಅದನ್ನು ಒಪ್ಪಿದನು. ಅವರು ಅಲ್ಲಿದ್ದ ಪ್ರತಿಯೊಂದು ನಿಮಿಷವೂ ಆ ಸಂಸ್ಥೆಯ ನೌಕರರು ಒಂದು ರೀತಿಯ ಭಯ ಭಕ್ತಿಯಿಂದ ಅವರಿಗೆ ಸೇವೆ ಸಲ್ಲಿಸಿದರು. ಒಂದು ಸಾಮಾನ್ಯ ಸೀರೆ ತೆಗೆದುಕೊಳ್ಳುವ ಘಟನೆಯನ್ನು ಕೂಡ ಒಂದು ಚಾರಿತ್ರಿಕ ಘಟನೆಯಾಗಿ ಬದಲಾಯಿಸುವ ಶಕ್ತಿ ಅಥರ್ವ ವಿಕ್ರಮ್ ಜೋಡಿಗೆ ಇತ್ತು. ಯಾರೂ ಪ್ರವೇಶಿಸಲಾಗದ ಆ ಪ್ರತ್ಯೇಕ ಮಹಡಿಯಲ್ಲಿ ನಕ್ಷತ್ರಾಳ ಮುಹೂರ್ತದ ಸೀರೆ ಆಯ್ಕೆ ಮಾಡಲ್ಪಟ್ಟು ಅವಳ ಕನಸಿನ ದಾಂಪತ್ಯದ ಮೊದಲ ಹೆಜ್ಜೆ ಇಡಲಾಯಿತು. ರೇಷ್ಮೆ ಸೀರೆಗಳ ಆಯ್ಕೆಯ ನಂತರ ಮುಂದಾಗಿ ಅಥರ್ವನಿಗೆ ಮುಹೂರ್ತದ ಬಟ್ಟೆಗಳನ್ನು ಆಯ್ಕೆ ಮಾಡುವ ಪ್ರಕ್ರಿಯೆ ಶುರುವಾಯಿತು. ಆ ಬಟ್ಟೆ ಮಳಿಗೆಯ ಪ್ರತ್ಯೇಕ ವಿಭಾಗದಲ್ಲಿ ಶುದ್ಧ ಚಿನ್ನದ ಜರಿಯಲ್ಲಿ ನೇಯ್ದ ರೇಷ್ಮೆ ಪಂಚೆಗಳು ಮತ್ತು ಶರ್ಟ್ಗಳು ಅವರ ಮುಂದೆ ಸಾಲುಗಟ್ಟಿದವು. ಅಥರ್ವ ತನಗಾಗಿ ಒಂದು ಶ್ರೇಷ್ಠವಾದ ಚಂದನ ಬಣ್ಣದ ರೇಷ್ಮೆ ಉಡುಪನ್ನು ಆಯ್ಕೆ ಮಾಡಿದನು. ಮುಂದುವರೆದು ವಿಕ್ರಮ್ ಮತ್ತು ಕುಟುಂಬದವರಿಗೂ ನಕ್ಷತ್ರ ಅಮ್ಮ, ಅಕ್ಕ, ಭಾವ ಮತ್ತು ಆ ಸಣ್ಣ ಮಗುವಿಗೂ ಬೇಕಾದ ಬಟ್ಟೆಗಳನ್ನು ಒಂದೊಂದಾಗಿ ಹುಡುಕಿ ತೆಗೆಯಲಾಯಿತು. ಒಂದು ದೊಡ್ಡ ಮೂಟೆಯಷ್ಟು ಬಟ್ಟೆಗಳನ್ನು ತೆಗೆದುಕೊಂಡು ಅವರ ಕಾರುಗಳಿಗೆ ತುಂಬಿಸಲಾಯಿತು. ಆ ನಂತರ ಅವರ ವಾಹನಗಳ ಸಾಲು ನಗರದ ಮಧ್ಯಭಾಗದಲ್ಲಿದ್ದ ಆ ಬೃಹತ್ ಜ್ಯುವೆಲ್ಲರಿ ಮಳಿಗೆಯ ಕಡೆಗೆ ಸಾಗಿತು. ಅದು ಸಾಮಾನ್ಯ ಆಭರಣದ ಅಂಗಡಿಯಲ್ಲ. ಅಥರ್ವನಿಗೆ ಸೇರಿದ ವರ್ಮನ್ ಜ್ಯುವೆಲ್ಲರ್ಸ್ ತಮ್ಮ ಮಾಲೀಕನೇ ಖುದ್ದಾಗಿ ಬರುತ್ತಿದ್ದಾರೆ ಎಂಬ ಸುದ್ದಿ ತಿಳಿದ ತಕ್ಷಣ ಅಂಗಡಿಯ ಸಿಬ್ಬಂದಿಗಳ ನಡುವೆ ಮಿಂಚಿನ ವೇಗದ ಚುರುಕುತನ ಹಬ್ಬಿಕೊಂಡಿತು. ಬಾಗಿಲಿನಿಂದ ಕೊನೆಯ ಮಹಡಿಯವರೆಗೆ ನೌಕರರು ಸೇನಾ ಶಿಸ್ತಿನೊಂದಿಗೆ ಸಾಲಾಗಿ ನಿಂತು ಸ್ವಾಗತಿಸಲು ಸಿದ್ಧರಾದರು. ಒಳಗೆ ಪ್ರವೇಶಿಸಿದ ಅಥರ್ವನ ಗಾಂಭೀರ್ಯ ಆ ಜಾಗವನ್ನೇ ಆವರಿಸಿಕೊಂಡಿತು. ಅಲ್ಲಿದ್ದ ಮ್ಯಾನೇಜರ್ ಓಡಿ ಬಂದು, ಬನ್ನಿ ಸರ್, ನೀವು ಹೇಳಿದಂತೆಯೇ ಆ ಸ್ಪೆಷಲ್ ಆರ್ಡರ್ ತಯಾರಾಗಿದೆ ಎಂದು ಹೇಳಿ ಅವರನ್ನು ಒಂದು ಪ್ರತ್ಯೇಕ ಕೋಣೆಗೆ ಕರೆದೊಯ್ದರು. ಅಲ್ಲಿ ಮೇಜಿನ ಮೇಲೆ ಇರಿಸಲಾಗಿದ್ದ ಆ ಆಭರಣದ ಪೆಟ್ಟಿಗೆಗಳನ್ನು ತೆರೆದಾಗ ನಕ್ಷತ್ರಾಳ ಕಣ್ಣುಗಳು ಕೊರೈಸಿದವು. ಅಂಗಡಿಯಲ್ಲಿದ್ದ ಇತರ ಆಭರಣಗಳಿಗಿಂತ ಇವು ಸಂಪೂರ್ಣವಾಗಿ ಭಿನ್ನವಾಗಿದ್ದವು. ಪ್ರತಿಯೊಂದು ಆಭರಣವನ್ನು ಅಥರ್ವ ಆಗಲೇ ತಾನೇ ಸ್ವತಃ ಸ್ಕೆಚ್ ಮಾಡಿಕೊಟ್ಟಿದ್ದನು. ಪುರಾತನ ಕಲಾತ್ಮಕತೆ ಮತ್ತು ಆಧುನಿಕ ತಂತ್ರಜ್ಞಾನ ಬೆರೆತ ಆ ವಜ್ರದ ಹಾರಗಳು ಮತ್ತು ನವರತ್ನ ಆಭರಣಗಳು ಸ್ವರ್ಗದಿಂದ ಇಳಿದು ಬಂದಂತೆ ಕಾಣುತ್ತಿದ್ದವು. ನಕ್ಷತ್ರ, ಇದು ನಿನಗಾಗಿಯೇ ನಾನು ಡಿಸೈನ್ ಮಾಡಿದ್ದು ಎಂದನು ಅಥರ್ವ ಮೃದುವಾಗಿ. ಒಂದು ಬೃಹತ್ ಡಾಬು, ಅದರಲ್ಲಿ ಪೋಣಿಸಲಾಗಿದ್ದ ಪಚ್ಚೆ ಹರಳುಗಳು ಅಥರ್ವನ ಅಧಿಕಾರವನ್ನು, ನಕ್ಷತ್ರ ಮೇಲಿದ್ದ ಅವನ ಕಾಳಜಿಯನ್ನು ಸಾರುತ್ತಿದ್ದವು. ಆಭರಣದ ಅಂಗಡಿ ಮತ್ತು ಬಟ್ಟೆ ಮಳಿಗೆಯ ವೈಭವಗಳ ನಂತರ ಅವರ ವಾಹನಗಳ ಸಾಲು ಅಥರ್ವನ ವೈಯಕ್ತಿಕ ಗೆಸ್ಟ್ ಹೌಸ್ ಕಡೆಗೆ ಸಾಗಿತು. ಗೆಸ್ಟ್ ಹೌಸ್ ಬಾಗಿಲಲ್ಲಿ ವಿಕ್ರಮ್ ನಿರ್ಗಮಿಸಲು ಸಿದ್ಧನಾದನು. ಅಥರ್ವನ ಬಟ್ಟೆಗಳು ಮತ್ತು ನಕ್ಷತ್ರ ಬಟ್ಟೆಗಳು. ನಕ್ಷತ್ರಾಳ ಮನೆಗೆ ತೆಗೆದುಕೊಂಡಿದ್ದನ್ನು ತೆಗೆದುಕೊಂಡು ಅಥರ್ವನ ಕುಟುಂಬದವರಿಗೆ ತೆಗೆದುಕೊಂಡಿದ್ದನ್ನು ವಿಕ್ರಮ್ಗೆ ಕೊಟ್ಟು ನಕ್ಷತ್ರ ಮತ್ತು ಅಥರ್ವ ಇಳಿದರು. ಅಣ್ಣ, ನೀವು ಅತ್ತಿಗೆ ಜೊತೆ ಇರಿ. ಇನ್ನು 2-3 ದಿನ ಆಫೀಸ್ ಕಡೆ ಬರಬೇಡಿ. ನಾನು, ಕಾರ್ತಿಕ್ ಮತ್ತು ಯುವರಾಜ್ ಎಲ್ಲವನ್ನೂ ನೋಡಿಕೊಳ್ಳುತ್ತೇವೆ. ನಿಮ್ಮ ಮದುವೆಯವರೆಗೂ ರಿಲ್ಯಾಕ್ಸ್ ಮಾಡಿ ಎಂದನು ವಿಕ್ರಮ್ ನಂಬಿಕೆಯಿಂದ. ಅಥರ್ವ ಅವನ ಭುಜದ ಮೇಲೆ ಕೈಯಿಟ್ಟು ದನಿ ತಗ್ಗಿಸಿ ಹೇಳಿದನು, ವಿಕ್ರಮ್, ಸ್ವಲ್ಪ ಕೇರ್ಫುಲ್ ಆಗಿರು. ಮೋಹನ್ ಮಾವನಿಗೆ ನಿನ್ನ ಪ್ರೀತಿಯ ವಿಷಯ ಗೊತ್ತಾಗಿಬಿಟ್ಟಿದೆ. ಅವರು ಮಧುವನ್ನು ಕಂಡುಹಿಡಿಯಬಾರದು. ಅವರ ಮನೆಯಲ್ಲಿ ಮಾತನಾಡಿ ನಾವೊಂದು ನಿರ್ಧಾರ ಮಾಡುವವರೆಗೂ ಹೊರಗಿನವರಿಗೆ ವಿಷಯ ತಿಳಿಯದಿರುವುದೇ ಒಳ್ಳೆಯದು ಅಂದಾಗ. ಖಂಡಿತ ಅಣ್ಣ, ನಾನು ಅದರಲ್ಲಿ ಎಚ್ಚರವಾಗಿದ್ದೇನೆ. ಅದಕ್ಕೆ ನಾನು ಮಧುಗೆ ಕಾಲ್ ಕೂಡ ಮಾಡಿಲ್ಲ ಎಂದನು ವಿಕ್ರಮ್. ಸರಿ, ಆ ಹುಡುಗಿಗೆ ಫೋನ್ ಮಾಡದೇ ಇರೋದೇ ಒಳ್ಳೆಯ ವಿಷಯವೇ. ಟ್ರೇಸ್ ಮಾಡಿ ಒಂದು ವೇಳೆ ಕಂಡುಹಿಡಿಯುವ ಅವಕಾಶ ಇದೆ ಎಂದು ಅಥರ್ವ ಎಚ್ಚರಿಸಲು ವಿಕ್ರಮ್ ತಕ್ಷಣ, ಇಲ್ಲ ಅಣ್ಣ, ಅವಳಿಗೆ ನಾನು ಪ್ರತ್ಯೇಕವಾಗಿ ಬೇರೊಂದು ಮೊಬೈಲ್ ನಂಬರ್ ಎಲ್ಲವನ್ನೂ ಕೊಡಿಸಿದ್ದೇನೆ. ಹಾಗಾಗಿ ಮಾತನಾಡಿದರೂ ಪ್ರಾಬ್ಲಮ್ ಆಗಲ್ಲ ಎಂದನು. ಅಥರ್ವ ಮಧ್ಯೆ ಪ್ರವೇಶಿಸಿ, ಹೇ, ನೀನು ಮಾತನಾಡಿದರೆ ನಿನ್ನ ಮೊಬೈಲನ್ನು ಏನಾದರೂ ಅವರು ಹ್ಯಾಕ್ ಮಾಡಲು ಪ್ರಯತ್ನಿಸಿದರೆ ಮಧುವಿನ ಬಗ್ಗೆ ತಿಳಿದು ಹೋಗುತ್ತದೆ. ಹಾಗಾಗಿ ಸ್ವಲ್ಪ ದಿನ ಸುಮ್ಮನಿರು ಎಂದು ಕಟ್ಟುನಿಟ್ಟಾಗಿ ಹೇಳಲು ವಿಕ್ರಮ್ ಸರಿ ಎಂದು ತಲೆಯಲ್ಲಾಡಿಸಿ ಅಲ್ಲಿಂದ ಹೊರಟನು. ಅದೇ ಸಮಯದಲ್ಲಿ ನಗರದ ಅಪಾರ್ಟ್ಮೆಂಟ್ನಲ್ಲಿ ಯಾಶಿಕಾ ನರಕವನ್ನು ಅನುಭವಿಸುತ್ತಿದ್ದಳು. ಬೆಳಿಗ್ಗೆ ದೇವತೆಯಂತಿದ್ದ ವೆನಿಲಾ ಯುವರಾಜ್ ಹೋದ ಮೇಲೆ ಒಂದು ರುದ್ರ ತಾಂಡವವನ್ನೇ ಆಡಿಬಿಟ್ಟಿದ್ದಳು.
ಸಂಜೆ ಯುವರಾಜ್ ಮನೆಗೆ ಪ್ರವೇಶಿಸಿದಾಗ ಅಲ್ಲಿ ಕಂಡ ದೃಶ್ಯವನ್ನು ನೋಡಿ ಒಂದು ನಿಮಿಷ ದಂಗಾಗಿ ಹೋದನು. ಬೆಳಿಗ್ಗೆ ವೆನಿಲ್ಲಾ ಹೇಗೆ ತಲೆ ಕೂದಲು ಕೆದರಿ ಕಲೆ ಬಿದ್ದ ಮುಖದೊಂದಿಗೆ ಕುಳಿತಿದ್ದಳೋ ಅದೇ ಅವತಾರದಲ್ಲಿ ಈಗ ಯಾಶಿಕಾ ಇದ್ದಳು. ಯಾಶಿಕಾಳ ರೇಷ್ಮೆಯಂತಿದ್ದ ಕೂದಲು ಅವ್ಯವಸ್ಥಿತವಾಗಿ ಕೆದರಿ ಕಾಡಿನಂತೆ ಹರಡಿತ್ತು. ಅವಳ ದುಬಾರಿ ಬಟ್ಟೆಗಳು ಅಲ್ಲಲ್ಲಿ ಹರಿದು ನೇತಾಡುತ್ತಿದ್ದವು. ಬಹು ಮುಖ್ಯವಾಗಿ ಅವಳ ಮುಖ ಮತ್ತು ಕತ್ತಿನ ಭಾಗಗಳಲ್ಲಿ ವೆನಿಲ್ಲಾಳ ಚೂಪಾದ ಉಗುರುಗಳು ತಗುಲಿದ ಗೀರುಗಳು ರಕ್ತದ ಕಲೆಗಳಾಗಿ ಕೆಂಪಾಗಿ ಕಾಣುತ್ತಿದ್ದವು. ವರ್ಮನ್ ಮನೆಯ ವಾರಸುದಾರಳಾಗಿ ಮೆರೆಯುತ್ತಿದ್ದ ಯಾಶಿಕಾ ಇಂದು ಮಾನಸಿಕ ಅವ್ಯವಸ್ಥೆಯೊಬ್ಬಳಿಂದ ಏಟು ತಿಂದು ಕಂಗೆಟ್ಟು ಹೋಗಿದ್ದಳು. ಯುವರಾಜ್, ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗು ಪ್ಲೀಸ್ ಎಂದು ಕಣ್ಣೀರಿಡುತ್ತಾ ಯಾಶಿಕಾ ಅವನ ಕಾಲಿಗೆ ಬೀಳದಷ್ಟೇ ಬಾಕಿಯಾಗಿ ಓಡಿ ಬಂದಳು. ಆಗ ಒಳಗಡೆಯಿಂದ ಬಂದ ವೆನಿಲ್ಲಾಳ ಅಮ್ಮ ಜಯ ತನ್ನ ಮಗಳನ್ನು ತಬ್ಬಿಕೊಳ್ಳುತ್ತಲೇ ಹೇಳಿದರು. ಯುವ, ಇವರು ಬಂದ ಸಮಯವೋ ಏನೋ ಗೊತ್ತಿಲ್ಲ. ವೆನಿಲ್ಲಾಳಿಗೆ ಇವತ್ತು ಕೋಪ ಹೆಚ್ಚಾಗಿ ಬಿಟ್ಟಿದೆ. ಇವರು ಏನೋ ಹೇಳಲು ಹೋಗಿ ವೆನಿಲ್ಲಾ ಇವರನ್ನು ಒಂದು ಗತಿ ಕಾಣಿಸಿಬಿಟ್ಟಳು. ನನ್ನಿಂದಲೂ ತಡೆಯಲು ಸಾಧ್ಯವಾಗಲಿಲ್ಲ ಯುವ ಅಂದಾಗ ಯುವರಾಜ್ ಯಾಶಿಕಾಳನ್ನು ಒಂದು ವ್ಯಂಗ್ಯದ ನೋಟದಿಂದ ನೋಡಿದನು. ಏನು ಯಾಶಿಕಾ, ಬೆಳಗ್ಗೆ ಅವಳನ್ನು ಹುಚ್ಚಿ ಅಂದ್ಯಲ್ಲ, ಈಗ ಅವಳಿಂದಲೇ ಏಟು ತಿಂದು ನಿಂತಿದ್ದೀಯಾ? ವೆನಿಲ್ಲಾ ಒಂದು ಮಗುವಿಗಿಂತ ಮೃದುವಾದವಳು. ಅವಳಿಗೆ ನೀನು ಏನೋ ಟಾರ್ಚರ್ ಮಾಡಲು ಹೋಗಿ ತಾನೆ ಅವಳು ತಿರುಗಿಸಿ ಹೊಡೆದಿದ್ದಾಳೆ. ಇದು ನಿನಗಿರುವ ಆರಂಭಿಕ ಹಂತದ ಶಿಕ್ಷೆ ಎಂದು ನಿರ್ದಾಕ್ಷಿಣ್ಯವಾಗಿ ಹೇಳಿದನು. ವೆನಿಲ್ಲಾ ನಿಧಾನವಾಗಿ ಯುವರಾಜನ ಹಿಂದೆ ಬಂದು ಅಡಗಿಕೊಂಡು, ಯುವ, ಆ ಅಕ್ಕ ನನಗೆ ಇಷ್ಟವಿಲ್ಲ. ಅವರು ನನ್ನನ್ನು ಕೋಪದಿಂದ ನೋಡ್ತಾರೆ ಎಂದು ಮಗುವಿನಂತೆ ದೂರು ಹೇಳಲು ಯುವರಾಜ್ ಯಾಶಿಕಾಳನ್ನು ತೀಕ್ಷ್ಣವಾಗಿ ನೋಡಿದನು. ಇಲ್ಲಿ ನೋಡು ಯಾಶಿಕಾ, ಇವತ್ತು ಇದಕ್ಕೆ ಮುಗಿಯಲಿ. ನಾಳೆ ಇನ್ನೂ ಹೆಚ್ಚಿನ ಕೆಲಸವಿದೆ. ಈಗ ಹೋಗಿ ಆ ಹರಿದ ಬಟ್ಟೆಯನ್ನು ಬದಲಾಯಿಸಿಕೊಂಡು ಮನೆಗೆ ಹೊರಡು ಎಂದು ಯುವರಾಜ್ ಹೇಳಲು ಒಂದು ಕೋಣೆಯೊಳಗೆ ಹೋಗಿ ವೆನಿಲ್ಲಾಳ ಒಂದು ಚೂಡಿದಾರವನ್ನು ಹಾಕಿಕೊಂಡು ಹೊರಗೆ ಬಂದಳು. ತಗ್ಗಿಸಿದ ತಲೆಯೊಂದಿಗೆ ಬಾಗಿಲಿನತ್ತ ನಡೆದಳು. ಅವಳ ಅಧಿಕಾರ ಮತ್ತು ಸೌಂದರ್ಯ ಆ ಸಣ್ಣ ಕೋಣೆಯಲ್ಲಿ ವೆನಿಲ್ಲಾಳ ಮಗುವಿನಂತಹ ಹಿಂಸೆಯ ಮುಂದೆ ಸೋತು ಹೋಯಿತು. ವರ್ಮನ್ ಬಂಗಲೆಯಲ್ಲಿ ಅಂದು ರಾತ್ರಿ ಇಡೀ ಯಾಶಿಕಾಗೆ ನಿದ್ದೆಯೇ ಬರಲಿಲ್ಲ. ವೆನಿಲ್ಲಾ ಮಾಡಿದ ಆ ಹಿಂಸಾತ್ಮಕ ಕೃತ್ಯಗಳಿಗಿಂತ ಯುವರಾಜ್ ಹೇಳಿದ ಆ ನಿಗೂಢ ಕಾರಣ ಅವಳ ಮೆದುಳನ್ನು ಕೊರೆಯುತ್ತಿತ್ತು. ಆ ಹುಡುಗಿ ಹೀಗಾಗುವುದಕ್ಕೆ ನಾನು ಹೇಗೆ ಕಾರಣಳಾಗುತ್ತೇನೆ ಅರ್ಥವಾಗುತ್ತಿಲ್ಲವಲ್ಲ ಎಂದು ಅವಳು ಗೊಂದಲದಲ್ಲಿ ತವಕಿಸುತ್ತಿದ್ದಾಗ ಅವಳ ಆತ್ಮಸಾಕ್ಷಿ ವ್ಯಂಗ್ಯವಾಗಿ ಕೇಳಿತು. ನೀನು ಸರಿಯಾಗಿ ಯಾವುದಾದರೂ ಒಂದು ಕೆಲಸ ಮಾಡಿದ್ದರೆ ತಾನೇ ನೆನಪಿರುವುದು. ನೀನು ಮಾಡಿರುವ ಹಲವು ನೀಚ ಕೆಲಸಗಳಲ್ಲಿ ಇದು ಎಷ್ಟನೇ ಸಾಲಿನಲ್ಲಿದೆ ಎಂದು ನಿನಗೆ ಗೊತ್ತಿಲ್ಲವಲ್ಲ ಅಂದಾಗ, ಸುಮ್ಮನಿರು, ನಾನಿಲ್ಲಿ ಈಗಾಗಲೇ ಗೊಂದಲದಲ್ಲಿದ್ದೇನೆ ಎಂದು ತನ್ನ ಆತ್ಮಸಾಕ್ಷಿಯನ್ನು ಅಡಗಿಸಿ ಹಾಸಿಗೆಯ ಮೇಲೆ ಒರಗಿದಳು. ಮೈಯೆಲ್ಲ ಹೊಡೆದು ಹಾಕಿದಂತಹ ನೋವು. ಒಂದು ನಿದ್ದೆ ಮಾತ್ರೆ ನುಂಗಿ ಹೇಗೋ ಆ ರಾತ್ರಿಯನ್ನು ಕಳೆದಳು. ಮರುದಿನ ಎಂದಿನಂತೆ ಕಚೇರಿಗೆ ಹೋದವಳನ್ನು ಯುವರಾಜ್ ಮತ್ತೆ ಸೈಟ್ ವಿಸಿಟ್ ಎಂದು ಕರೆದುಕೊಂಡು ಹೋಗಿ ವೆನಿಲ್ಲಾಳ ಮನೆಯಲ್ಲೇ ಬಿಟ್ಟು ಬಂದನು. ಹೀಗೆಯೇ ಕೆಲವು ದಿನಗಳು ಕಳೆದವು. ಶುಕ್ರವಾರ ಮುಂಜಾನೆ ಅಥರ್ವನ ಗೆಸ್ಟ್ ಹೌಸ್ ಪೂರ್ತಿ ಬಣ್ಣದ ಹೂವುಗಳಿಂದ ನಂದನವನದಂತೆ ಸಿಂಗಾರಗೊಂಡಿತ್ತು. ನಕ್ಷತ್ರ ಮುಖದಲ್ಲಿ ಇಂದು ಹೊಸದೊಂದು ಕಲ್ಯಾಣ ಕಳೆ ತಾಂಡವವಾಡುತ್ತಿತ್ತು. ಅವಳ ಅಕ್ಕ ಕಾರುಣ್ಯ ರೇಷ್ಮೆ ಸೀರೆಯನ್ನು ಅಚ್ಚುಕಟ್ಟಾಗಿ ನೆರಿಗೆ ಮಾಡಿ ಉಡಿಸಲು ಸಹಾಯ ಮಾಡಿದಳು. ನಕ್ಷತ್ರ ಮೃದುವಾದ ದನಿಯಲ್ಲಿ ಕೇಳಿದಳು, ಅಕ್ಕ, ನಿಮ್ಮೆಲ್ಲರಿಗೂ ನನ್ನ ಮೇಲೆ ಕೋಪವಿಲ್ಲ ತಾನೇ ಅಂತ. ಯಾಕೆ ಕೋಪ? ಅಥರ್ವ ನೇರವಾಗಿ ಬಂದು ಮನೆಯಲ್ಲಿ ಮಾತನಾಡಿದರು. ನಾವು ಒಪ್ಪಿದೆವು, ಆದರೆ ಯಾಕೀ ಅವಸರದ ಮದುವೆ ಎಂದು ಕಾರುಣ್ಯ ಕೇಳಿದಳು. ನಕ್ಷತ್ರ ಮುಗುಳ್ನಗುತ್ತಾ, ಅವಸರದ ಮದುವೆ ಅಲ್ಲಕ್ಕ, ಸಿಂಪಲ್ ಮದುವೆ. ನನ್ನ ಮೈದುನನಿಗೆ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಅಂತ ನಿರ್ಧರಿಸಿದ್ದೀವಿ. ಈಗಾಗಲೇ ಮನೆಯಲ್ಲಿ ಸ್ವಲ್ಪ ಸಮಸ್ಯೆಗಳಿವೆ. ಈ ಸಮಯದಲ್ಲಿ ಇಬ್ಬರ ಮದುವೆಯನ್ನು ಒಟ್ಟಿಗೆ ಇಟ್ಟುಕೊಂಡರೆ ಕೆಲಸ ಮಾಡುವುದು ಕಷ್ಟ. ಅದಕ್ಕೆ ನಮ್ಮ ಮದುವೆ ಸಿಂಪಲ್ಲಾಗಿ ಮುಗಿದರೆ ಅವನಿಗೆ ಗ್ರ್ಯಾಂಡಾಗಿ ಮಾಡಬಹುದು ಅಂತ ನಿರ್ಧರಿಸಿದ್ದೀವಿ ಎಂದಳು. ನೋಡೆ, ಬಾಯಿಗೆ ಬಾಯಿ ಮೈದುನ ಅಂತಿದ್ದೀಯಲ್ಲ, ಏನಿದು
ವಿಷಯ. ಒಂದು ವೇಳೆ ನಮಗೆ ಗೊತ್ತಿಲ್ಲದೆ ಮೊದಲೇ ಮದುವೆಯಾಗಿ ನಮ್ಮನ್ನು ಸಮಾಧಾನಪಡಿಸಲು ಈ ನಾಟಕವ ಎಂದು ಕಾರುಣ್ಯ ತಮಾಷೆಯಾಗಿ ಕೇಳಿದಳು. ಹಾಗೇನು ಇಲ್ಲಕ್ಕ ಎಂದು ನಕ್ಷತ್ರ ನಾಚಿಕೆ ಪಟ್ಟಳು. ಕಾರುಣ್ಯ ಮುಂದುವರಿಸಿದಳು. ಸರಿ ಬ್ಯೂಟಿ, ಪಾರ್ಲರ್ಗೆ ಹೋಗೋಣ ಅಂದಿದ್ದಕ್ಕೆ ನೀನು ಬೇಡ ಅಂದೆ ಅಂದಾಗ, ಅಕ್ಕ ಅದೆಲ್ಲ ನನಗೆ ಇಷ್ಟವಿಲ್ಲ. ರಿಜಿಸ್ಟರ್ ಆಫೀಸ್ನಲ್ಲಿ ಮದುವೆ ನಡೆಯಲಿದೆ. ಸಹಜವಾಗಿದ್ದರೆ ಮಾತ್ರ ಚೆಂದ. ನಮ್ಮ ಸುಂದರ ಕ್ಷಣಗಳನ್ನು ಪ್ರಕೃತಿಯೊಂದಿಗೆ ಆನಂದಿಸುವುದರಲ್ಲಿ ಒಂದು ವಿಶಿಷ್ಟ ಸೌಂದರ್ಯವಿದೆ ಎಂದಳು ನಕ್ಷತ್ರ. ಕಾರುಣ್ಯ ನಕ್ಷತ್ರ ಮುಖ ನೋಡಿ ಆಶ್ಚರ್ಯಪಟ್ಟಳು. ಅದು ಸರಿನೇ, ನಿನ್ನ ಮುಖದಲ್ಲಿರುವ ಆ ಅರಿಶಿನ ಮತ್ತು ಹಗುರವಾದ ಪೌಡರ್ ನಿನ್ನನ್ನು ದೇವತೆಯಂತೆ ಕಾಣುವಂತೆ ಮಾಡಿದೆ. ಬಹಳ ಸುಂದರವಾಗಿದ್ದೀಯ ನಕ್ಷತ್ರ ಅನ್ನುತ್ತಾ ನಕ್ಷತ್ರಾಳ ಉದ್ದನೆಯ ಕೂದಲನ್ನು ಹೆಣೆದು ಅದರಲ್ಲಿ ಘಮಘಮಿಸುವ ಮಲ್ಲಿಗೆಯ ಹೂವಿನ ದಂಡೆಯನ್ನೇ ಮುಡಿಸಿದಳು. ಯಾವುದೇ ಕೃತಕ ಮೇಕಪ್ ಇಲ್ಲದೆ ದೇವತೆಯಂತೆ ಕಂಗೊಳಿಸಿದಳು ನಕ್ಷತ್ರ. ಆಗ ಬಾಗಿಲು ತಟ್ಟುವ ಸದ್ದು ಕೇಳಿಸಿತು. ಕಾರುಣ್ಯ ಹೋಗಿ ತೆಗೆದಾಗ ಅಲ್ಲಿ ಒಂದು ಬೃಹತ್ ತಾಂಬೂಲದ ತಟ್ಟೆಯಲ್ಲಿ ಬೆಲೆಬಾಳುವ ಒಡವೆ ಪೆಟ್ಟಿಗೆಗಳೊಂದಿಗೆ ವಿಕ್ರಮ್ ನಿಂತಿದ್ದನು. ಸ್ವಲ್ಪ ಸರೀರಿ ದೊಡ್ಡತ್ತಿಗೆ ಎಂದು ಕಾರುಣ್ಯಾಳನ್ನು ಪ್ರೀತಿಯಿಂದ ಪಕ್ಕಕ್ಕೆ ಸರಿಸಿ ಒಳಗೆ ಬಂದನು. ನಕ್ಷತ್ರಾಳನ್ನು ನೋಡಿದೊಡನೆ ಬೆರಗಾಗಿ ಹಾಗೆಯೇ ನಿಂತು ಬಿಟ್ಟನು. ಕೈಯಲ್ಲಿದ್ದ ತಾಂಬೂಲವನ್ನು ಮೇಜಿನ ಮೇಲಿಟ್ಟು ಕೈ ಮುಗಿದನು. ಹಾಗೆ ಮಹಾಲಕ್ಷ್ಮಿಯಂತಿದ್ದೀರ ಅತ್ತಿಗೆ. ನಿಮ್ಮನ್ನು ಹೀಗೆಯೇ ಒಂದು ಫೋಟೋ ತೆಗೆದು ಮುಂದಿನ ವರ್ಷದ ಕ್ಯಾಲೆಂಡರ್ ರೆಡಿ ಮಾಡಿ ನಮ್ಮ ಆಫೀಸ್ ಹಾಗೂ ಮನೆಯಲ್ಲಿ ಹಾಕಿಸಬಹುದು ಎಂದನು ವಿಕ್ರಮ್ ಆಶ್ಚರ್ಯದಿಂದ. ತಮಾಷೆನಾ ಎಂದು ನಕ್ಷತ್ರ ಕೈ ಕಟ್ಟಿಕೊಂಡು ಕೇಳಲು, ನಿಜವಾಗ್ಲೂ ಹೇಳ್ತಿದ್ದೀನಿ ಅತ್ತಿಗೆ. ಹಾಗೆ ಮಹಾಲಕ್ಷ್ಮಿಯೇ ಇಳಿದು ಬಂದಂತಿದೆ. ಒಂದು ನಿಮಿಷ ಇರಿ ಎಂದವನು ತನ್ನ ಕೈಗಳಿಂದ ದೃಷ್ಟಿ ತೆಗೆದು ಹಣೆಗೆ ತಿಲಕವಿಟ್ಟನು. ಕಾರುಣ್ಯ ನಗುತ್ತಲೇ, ನೋಡೇ, ಓ, ತನ್ನ ಮೈದುನನ ಮದುವೆಯನ್ನು ಗ್ರ್ಯಾಂಡ್ ಆಗಿ ಮಾಡಬೇಕೆಂದುಕೊಂಡಿದ್ದರಲ್ಲಿ ತಪ್ಪೇ ಇಲ್ಲ. ಇಂತಹ ಮೈದುನ ಸಿಕ್ಕರೆ ಅವನಿಗಾಗಿ ಯಾವ ತ್ಯಾಗ ಬೇಕಾದರೂ ಮಾಡಬಹುದು ಎಂದಳು. ವಿಕ್ರಮ್ ಆ ಒಡವೆ ಪೆಟ್ಟಿಗೆಗಳನ್ನು ತೋರಿಸಿ, ಅತ್ತಿಗೆ ಬೇಗ ಈ ಜುವೆಲ್ಸ್ ಎಲ್ಲ ಹಾಕಿಕೊಂಡು ರೆಡಿ ಆಗಿಬಿಡಿ. ಆಮೇಲೆ ಆ ಬ್ಲೂ ಕಲರ್ ಗ್ರೀನ್ ಕಲರ್ ಬಾಕ್ಸ್ನಲ್ಲಿ ಇರೋದೆಲ್ಲ ದೊಡ್ಡತ್ತಿಗೆಗೆ. ನೀವು ರೆಡಿ ಆಗಿ ಎಂದನು. ನನಗೆ ಯಾಕೆ ಎಂದು ಕಾರುಣ್ಯ ಹಿಂಜರಿಯಲು, ಅದೆಲ್ಲ ಹಾಗೆ, ಪ್ರಶ್ನೆ ಕೇಳಬಾರದು. ಸ್ವಲ್ಪ ಬೇಗ ರೆಡಿಯಾಗಿ, ಟೈಮ್ ಆಯಿತು ಎಂದು ಗದರಿಸಿದನು ವಿಕ್ರಮ್. ಅವನು ಹೊರಡುವಾಗ ನಕ್ಷತ್ರ ವಿಕ್ಕಿ ಸರ್ ಎಂದು ಕರೆಯಲು ವಿಕ್ರಮ್ ತಕ್ಷಣ ತಿರುಗಿ ತನ್ನ ಶರ್ಟ್ ತೋಳನ್ನು ಮೊಣಕೈವರೆಗೆ ಮಡಚಿಕೊಂಡು ಒಂದು ರೌಡಿ ಶೈಲಿನಲ್ಲಿ ಹತ್ತಿರ ಬಂದನು. ಹೇಗೆ ಕರೆದ್ರಿ ಎಂದು ಅವನು ಹುಬ್ಬೇರಿಸಿ ಕೇಳಲು ನಕ್ಷತ್ರ ಹೆದರುತ್ತಾ, ಏನಾಯ್ತು, ನಾನೇನು ಹೇಳ್ದೆ ಅಂತ ಕೋಪ ಎಂದಳು. ಇಲ್ಲ, ಏನೋ ವಿಕ್ಕಿ ಸರ್ ಅಂತ ಹೇಳಿದ ಹಾಗಿತ್ತು ಅಂದಾಗ, ಹೌದು ಅಂದಳು. ಇಲ್ಲಿ ನೋಡಿ ಅತ್ತಿಗೆ, ನೀವೇನೋ ನನಗೆ ಅತ್ತಿಗೇನೆ, ಆದರೆ ನೀವು ನನ್ನ ಅಮ್ಮನಿಗೆ ಸಮ ಅಂತ ನಾನು ಯಾವತ್ತೋ ನಿರ್ಧರಿಸಿಬಿಟ್ಟಿದ್ದೇನೆ. ಈ ಸರ್ ಎಲ್ಲ ಕಟ್ ಮಾಡಿ ಬರೀ ಹೆಸರು ಹಿಡಿದು ಕರೆಯಿರಿ, ನನಗೆ ಅದೇ ಸಂತೋಷ ಎಂದನು ಹಕ್ಕಿನಿಂದ. ಓಕೆ, ಇನ್ಮುಂದೆ ಹೆಸರು ಹಿಡಿದು ಕರೀತೀನಿ. ಈಗ ಯಾಕೆ ಕರೆದೆ ಅಂದರೆ, ನಿಮ್ಮ ಅಣ್ಣ ಎಲ್ಲಿ ಎಂದು ನಕ್ಷತ್ರ ಕೇಳಿದಳು. ಅಣ್ಣ ನಮ್ಮ ಮನೆಗೆ ಹೋಗಿದ್ದಾರೆ. ಅಮ್ಮ ಹಾಗೂ ಉಳಿದವರನ್ನು ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ನಾವು ಇಲ್ಲಿಂದ ಹೊರಟು ರಿಜಿಸ್ಟರ್ ಆಫೀಸ್ಗೆ ಹೋಗೋಣ. ಅಣ್ಣ ಮದುಮಗನ ವೇಷದಲ್ಲಿ ಅಲ್ಲಿಗೆ ಬರ್ತಾರೆ ಎಂದು ವಿಕ್ಕಿ ನಕ್ಕನು. ಅತ್ತೆ, ನಮ್ಮ ಮದುವೆಗೆ ಒಪ್ಪಿಕೊಂಡ್ರ ವಿಕ್ಕಿ? ನನಗೆ ಭಯವಾಗ್ತಿದೆ ಎಂದು ನಕ್ಷತ್ರ ಮತ್ತೆ ಕೇಳಲು, ಅತ್ತಿಗೆ ಅದರ ಬಗ್ಗೆ ನೀವೇನು ಯೋಚಿಸಬೇಡಿ. ನಿಮಗೆ ಅಕ್ಷತೆ ಕಾಳು ಹಾಕಿ ಆಶೀರ್ವದಿಸಲು ಖಂಡಿತ ನಮ್ಮ ಅಮ್ಮ ಅಲ್ಲಿಗೆ ಬರ್ತಾರೆ. ಹೋಗಿರುವುದು ವರ್ಮನ್ ವಂಶದ ಹಿರಿಯ ವಾರಸುದಾರ. ಅಣ್ಣ ಅಂದುಕೊಂಡರೆ ಅದನ್ನು ಮಾಡದೆ ಬಿಡಲಾರರು ಎಂದು ಧೈರ್ಯ ಹೇಳಿ ಹೊರ ನಡೆದನು. ಸ್ವಲ್ಪ ಸಮಯದ ನಂತರ ನಕ್ಷತ್ರ ಆ ಅಪರೂಪದ ಒಡವೆಗಳನ್ನು ಧರಿಸಿ ಅತಿ ಸುಂದರಿಯಾಗಿ ತಯಾರಾಗಿ ಹಾಲ್ಗೆ ಬಂದಳು. ಅಲ್ಲಿ ನಕ್ಷತ್ರಾಳ ಅಮ್ಮ ಪೂಜೆಗೆ ಬೇಕಾದವುಗಳನ್ನೆಲ್ಲ ಮಾಡಿದ್ದರು. ಕಾರುಣ್ಯ ಗಂಡ ದೀಪಕ್, ಅವರ ಮಗ ಕಾರ್ತಿಕ್, ಯುವರಾಜ್, ಆಲ್ವಿನ್, ಭದ್ರತಾ ಪಡೆ, ಹೀಗೆ ಆ ಪಡೆಯೇ ಅಲ್ಲಿ ನಿಂತಿತ್ತು. ಬನ್ನಿ ದೇವರಿಗೆ ಕೈ ಮುಗಿದು ಹೊರಡೋಣ ಎಂದು ವಿಕ್ರಮ್ ಕರೆಯಲು ಎಲ್ಲರೂ ಭಕ್ತಿ ಭಾವದಿಂದ ದೇವರನ್ನು ಪೂಜಿಸಿದರು. ಆ ನಂತರ ಕಾರುಗಳನ್ನೇರಿ ರಿಜಿಸ್ಟರ್ ಆಫೀಸ್ ಕಡೆಗೆ ಹೊರಟರು. ದಾರಿಯುದ್ದಕ್ಕೂ ನಕ್ಷತ್ರಾಗೆ ಹೃದಯ ಡವಡವನೆ ಹೊಡೆದುಕೊಳ್ಳುತ್ತಿತ್ತು. ಅವಳ ಆತಂಕವನ್ನು ನೋಡಿದ ಅಮ್ಮ, ಏನಮ್ಮ
ಬಹಳ ಆತಂಕದಲ್ಲಿದ್ದೀಯಾ ಎಂದು ಕೇಳಲು, ಏನಿಲ್ಲಮ್ಮ ಎಂದಳು ನಕ್ಷತ್ರ. ನಿನ್ನ ಅಪ್ಪನಿಗೆ ಚೆನ್ನಾಗಿ ಕೈ ಮುಗಿದುಕೋ, ಅವರ ಆಶೀರ್ವಾದ ನಿನಗೆ ಯಾವಾಗಲೂ ಇರುತ್ತೆ ಎಂದು ಅಮ್ಮ ಹೇಳಲು ನಕ್ಷತ್ರ ಕಣ್ತುಂಬಿಕೊಂಡಳು. ಅವರೇ ದೇವರಾಗಿ ನಿಂತು ದಾರಿ ತೋರಿಸ್ತಿದ್ದಾರೆ, ಆದರೆ ಅವರು ನೇರವಾಗಿದ್ದು ಆಶೀರ್ವದಿಸಲು ಸಾಧ್ಯವಿಲ್ಲವಲ್ಲ ಅನ್ನೋ ನೋವು ಮನಸ್ಸಿನಲ್ಲಿ ಹೆಚ್ಚಾಗಿದೆ ಅಮ್ಮ ಎಂದಳು. ಅವರ ಕಾರು ರಿಜಿಸ್ಟರ್ ಕಚೇರಿಯನ್ನು ಸಮೀಪಿಸುತ್ತಿದ್ದಂತೆ ನಕ್ಷತ್ರಾಳ ಹೃದಯ ಇನ್ನೂ ವೇಗವಾಗಿ ಮಿಡಿಯತೊಡಗಿತು. ಆದರೆ ತನ್ನ ಹೆಂಡತಿಯನ್ನು ಒಂದು ಕ್ಷಣವೂ ಕಾಯಿಸಬಾರದು ಎಂಬುದರಲ್ಲಿ ದೃಢವಾಗಿದ್ದ ಅಥರ್ವ ಮದುಮಗನ ವೇಷದಲ್ಲಿ ತನ್ನ ಕುಟುಂಬದವರೊಂದಿಗೆ ಅಲ್ಲಿ ಗಾಂಭೀರ್ಯದಿಂದ ಕಾಯುತ್ತಿದ್ದನು. ರಿಜಿಸ್ಟರ್ ಕಚೇರಿಯ ಬಾಗಿಲಿನ ಮುಂದೆ ನಕ್ಷತ್ರ ಕಾರು ಬಂದು ನಿಂತಿತು. ಕಾರಿನ ಬಾಗಿಲು ತೆರೆದೊಡನೆ ದೇವತೆಯಂತೆ ಇಳಿದ ನಕ್ಷತ್ರ ಕೈಯನ್ನು ಮೃದುವಾಗಿ ಹಿಡಿದುಕೊಂಡನು ಅಥರ್ವ. ರೇಷ್ಮೆ ಪಂಚೆ ಶರ್ಟ್ನಲ್ಲಿ ಅವನು ತೋರಿದ ಆ ರಾಜ ಗಾಂಭೀರ್ಯ ನಕ್ಷತ್ರ ಆತಂಕವನ್ನು ಒಂದು ಕ್ಷಣದಲ್ಲಿ ದೂರ ಮಾಡಿತು. ಅಲ್ಲಿ ಸಾಲಾಗಿ ನಿಂತಿದ್ದ ಸುಮಂಗಲಿಯರು ಪನ್ನೀರು ಸಿಂಪಡಿಸಿ ಹೂವು ಚೆಲ್ಲಿ ಅವಳನ್ನು ಸ್ವಾಗತಿಸಿದರು. ಒಂದು ಸಾಮಾನ್ಯ ಸರ್ಕಾರಿ ಕಚೇರಿ ಅಥರ್ವನ ಅಧಿಕಾರದಿಂದ ಅಂದು ಒಂದು ಮಿನಿ ಕಲ್ಯಾಣ ಮಂಟಪವಾಗಿಯೇ ಬದಲಾಗಿತ್ತು. ಅವನು ಅವಳ ಕೈ ಹಿಡಿದಾಗ ಅವನ ಬೆರಳುಗಳಲ್ಲಿದ್ದ ಬಿಸಿ ನಕ್ಷತ್ರ ಒಡಲಾಳದವರೆಗೆ ಹರಿಯಿತು. ಒಳಗೆ ಪ್ರವೇಶಿಸಿದೊಡನೆ ನಕ್ಷತ್ರ ದೃಷ್ಟಿ ಅಥರ್ವನ ಕುಟುಂಬದವರ ಕಡೆ ತಿರುಗಿತು. ಅಲ್ಲಿ ಒಂದು ಮೂಲೆಯಲ್ಲಿ ಅಥರ್ವನ ಅಮ್ಮ ಮುಖ ಬಾಡಿಸಿಕೊಂಡು ಗಾಲಿ ಕುರ್ಚಿಯಲ್ಲಿ ಕುಳಿತಿದ್ದರು. ಮಗನ ಹಠಕ್ಕೆ ಮಣಿದು ಬಂದಿದ್ದರೂ ಅವರ ಕಣ್ಣುಗಳಲ್ಲಿ ಆ ನಿರಾಸೆ ಇನ್ನೂ ಮಾಸಿರಲಿಲ್ಲ. ತಾತ ಮತ್ತು ಅಜ್ಜಿ ಮಾತ್ರ ಲಘುವಾದ ಮುಗುಳ್ನಗುವಿನೊಂದಿಗೆ ಇರಲು ವರ್ಮನ್ ವಂಶದ ಉಳಿದ ಸಂಬಂಧಿಕರೆಲ್ಲರೂ ಯಾವುದೋ ಬೇಡದ ಔತಣಕೂಟಕ್ಕೆ ಬಂದವರಂತೆ ಮುಖ ಸಿಂಡರಿಸಿಕೊಂಡು ನಿಂತಿದ್ದರು. ಯಾಶಿಕಾಳ ಮುಖ ಹೊಟ್ಟೆ ಕಿಚ್ಚು ಮತ್ತು ಕೋಪದಿಂದ ಕಪ್ಪಾಗಿತ್ತು. ಇದನ್ನು ನೋಡಿದ ನಕ್ಷತ್ರ ಅಮ್ಮನ ಮನಸ್ಸು ಸ್ವಲ್ಪ ಭಾರವಾಯಿತು. ಇದನ್ನು ಗಮನಿಸಿದ ವಿಕ್ರಮ್ ತಕ್ಷಣ ಕಣಕ್ಕಿಳಿದನು. ಏನು, ಎಲ್ಲರೂ ಹೀಗೆ ಸುಮ್ಮನಿದ್ದೀರಾ? ಇವತ್ತು ನಮ್ಮ ಮನೆಯ ಶುಭ ಕಾರ್ಯ, ಮ್ಯೂಸಿಕ್ ಹಾಕ್ರೋ ಎಂದು ಕಿರುಚುತ್ತಾ ಆ ಬಿಗಿಯಾದ ವಾತಾವರಣವನ್ನು ತನ್ನ ಲವಲವಿಕೆಯಿಂದ ಒಡೆಯಲು ಪ್ರಯತ್ನಿಸಿದನು. ಟೈಮ್ ಆಯಿತು, ಹೊರಡಿ ಎಂದು ಕಾರ್ತಿಕ್ ಉತ್ಸಾಹ ತುಂಬಲು ಅಥರ್ವ ಮತ್ತು ನಕ್ಷತ್ರ ರಿಜಿಸ್ಟರ್ ಅಧಿಕಾರಿಯ ಮುಂದೆ ಕುಳಿತರು. ಕಾನೂನುಬದ್ಧವಾದ ಸಹಿ ಹಾಕುವ ಸಮಯ ಬಂದಿತು. ಅಥರ್ವ ಬಹಳ ದೃಢವಾಗಿ ತನ್ನ ಜೀವಮಾನದ ಗುರಿಯನ್ನು ತಲುಪಿದ ತೃಪ್ತಿಯೊಂದಿಗೆ ಸಹಿ ಮಾಡಿದನು. ನಕ್ಷತ್ರ ತನ್ನ ತಂದೆಯನ್ನು ಮನಸಾರೆ ನೆನೆಸಿಕೊಂಡು ಒಂದು ರೀತಿಯ ಭಯ ಮತ್ತು ಭಕ್ತಿ ಬೆರೆತ ನಡುಕದೊಂದಿಗೆ ಸಹಿ ಮಾಡಿದಳು. ಅಥರ್ವ ಅವಳ ಕೈಯನ್ನು ಮೇಜಿನ ಕೆಳಗೆ ಮೃದುವಾಗಿ ಒತ್ತಿ ನಾನಿದ್ದೇನೆ ಎಂದು ಹೇಳದೆ ಹೇಳಿದನು. ಆ ನಂತರ ಅವಳ ಆ ಸರಳ ಕಚೇರಿಯೇ ಒಂದು ದೈವಿಕ ದೇವಾಲಯವಾಗಿ ಬದಲಾಗತೊಡಗಿತು. ಮೇಳದ ಸದ್ದು ಮೆಲ್ಲನೆ ಮೊಳಗಲು ಅಥರ್ವ ಒಂದು ಸುಂದರವಾದ ರೇಷ್ಮೆ ಹಾರವನ್ನು ನಕ್ಷತ್ರ ಕೊರಳಿಗೆ ಹಾಕಿದನು. ಪ್ರತಿಯಾಗಿ ನಕ್ಷತ್ರ ಅವನಿಗೆ ಹಾರ ಹಾಕಿದಳು. ಹಾರ ಬದಲಾಯಿಸುವಾಗಲೇ ಅವರಿಬ್ಬರ ಕಣ್ಣುಗಳು ಒಂದು ಮೌನ ಭಾಷೆಯಲ್ಲಿ ಮಾತನಾಡಿಕೊಂಡವು. ಮುಖ್ಯವಾದ ಕ್ಷಣ ಬಂದಿತು. ಆ ಮಾಂಗಲ್ಯ. ಅರಿಶಿಣದ ದಾರದಲ್ಲಿ ಪೋಣಿಸಲಾದ ಆ ತಾಳಿಯನ್ನು ಅಥರ್ವ ಕೈಗೆತ್ತಿಕೊಂಡಾಗ ಅವನ ಕೈಗಳು ಲಘುವಾಗಿ ಕಂಪಿಸಿದವು. ಹಲವು ಹೋರಾಟಗಳು, ಹಲವು ವಿರೋಧಗಳು, ಹಲವು ನೋವುಗಳನ್ನು ದಾಟಿ ಇಂದು ಈ ತಾಳಿ ನನ್ನ ನಕ್ಷತ್ರ ಕೊರಳಿಗೆ ಏರಲಿದೆ ಎಂಬ ನೆನಪೇ ಅವನೊಳಗೆ ಒಂದು ಪರಮಾನಂದವನ್ನು ಉಂಟುಮಾಡಿತು. ಆ ತಾಳಿಯನ್ನು ತನ್ನ ಕಣ್ಣುಗಳಿಗೆ ಒತ್ತಿಕೊಂಡ ಅಥರ್ವ ಜಗತ್ತನ್ನೇ ಗೆದ್ದ ವೀರನಂತೆ ಕಂಡನು. ಅಥರ್ವ ತಾಳಿ ಕಟ್ಟಲು ಹತ್ತಿರ ಬರುತ್ತಿದ್ದಂತೆ ನಕ್ಷತ್ರ ಸಹಜವಾಗಿಯೇ ತನ್ನ ತಲೆಯನ್ನು ಕೊಂಚ ಬಾಗಿಸಿದಳು. ಆ ಕ್ಷಣ ಅವಳೊಳಗೆ 1000 ಮಿಂಚುಗಳು ಹೊಡೆದವು. ಒಬ್ಬ ಪುರುಷನ ಅಧಿಕಾರಕ್ಕೆ ತಲೆಬಾಗದ ಆ ಹೆಣ್ಣು ಇಂದು ತನ್ನ ಪ್ರೀತಿ ಪಾತ್ರನ ತಾಳಿಗೆ ತಲೆಬಾಗುವಾಗ ಅವಳ ಹೃದಯ ತನ್ನ ವೇಗವನ್ನು ಕಳೆದುಕೊಂಡು ಒಂದು ರೀತಿಯ ಲಯದಲ್ಲಿ ಮಿಡಿಯಿತು. ತನ್ನ ತಂದೆ ಇಲ್ಲದ ಕೊರತೆಯನ್ನು ನೀಗಿಸಲು ಬಂದ ತನ್ನ ಅರ್ಧಾಂಗ ಇವನೇ ಎಂಬುದನ್ನು ಅವಳು ಅರಿತಳು. ಗಟ್ಟಿ ಮೇಳ ಉತ್ತುಂಗಕ್ಕೇರಲು, ಮಂತ್ರಗಳು ಮುಗಿಲು ಮುಟ್ಟಲು ಅಥರ್ವ ನಕ್ಷತ್ರ ಕೊರಳಿಗೆ ಆ ಮೊದಲ ಗಂಟನ್ನು ಹಾಕಿದನು. ನಕ್ಷತ್ರ, ಇನ್ನು ನೀನು ನನ್ನ ಅರ್ಧಾಂಗಿ,
ನನ್ನ ಉಸಿರಿರುವವರೆಗೂ ನಿನ್ನನ್ನು ಕಣ್ಣೀರು ಹಾಕದಂತೆ ನೋಡಿಕೊಳ್ಳುತ್ತೇನೆ ಎಂದು ಅವನು ಎಲ್ಲರಿಗೂ ಕೇಳುವಂತೆ ಭರವಸೆ ನೀಡಲು ನಕ್ಷತ್ರ ತನ್ನ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿಕೊಂಡು ಆ ಪವಿತ್ರವಾದ ಕ್ಷಣವನ್ನು ಉಸಿರಾಡಿದಳು. 3 ಗಂಟುಗಳನ್ನು ಹಾಕಿದ ಆ ಕ್ಷಣ ವರ್ಮನ್ ವಂಶದ ಹಣೆಬರಹವೇ ಬದಲಾಯಿತು. ಆಗ ಯಾಶಿಕಾ ತನ್ನ ಕೈಗಳನ್ನು ಬಿಗಿಯಾಗಿ ಮುಚ್ಚಿಕೊಂಡು ಹೊಟ್ಟೆ ಉರಿಯಲ್ಲಿ ಒದ್ದಾಡಿದಳು. ಅವಳು ಕಾಲಕಾಲವಾಗಿ ಬೆಳೆಸಿದ ಆ ಕನಸುಗಳೆಲ್ಲವೂ ಆ ಅರಿಶಿಣದ ದಾರದಿಂದ ಛಿದ್ರವಾಗಿ ಬಿಟ್ಟಿತು. ಅವಳನ್ನು ನೋಡಿದ ಯುವರಾಜ್ ಒಂದು ಕ್ರೂರವಾದ ನಗುವಿನೊಂದಿಗೆ ಗುರಾಯಿಸಿದನು. "ಇನ್ನು ನಿನ್ನ ಆಟ ಅಡಗುತ್ತೆ ಯಾಶಿಕಾ, ಇದು ಕೇವಲ ಆರಂಭ" ಎಂದು ಅವನ ನೋಟ ಬೆದರಿಸಿತು. ವಿಕ್ರಮ್ ಮತ್ತು ಕಾರ್ತಿಕ್ ಇಬ್ಬರೂ ಶಿಳ್ಳೆ ಹೊಡೆದು ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದರು. 100 ವರ್ಷ ಈ ಗಂಡು ಹೆಣ್ಣು ಹೆಸರು ಬೆಳಗುವಂತೆ ಇಲ್ಲಿ ಬಾಳಬೇಕು ಎಂದು ಹಾಡು ಹಾಡುತ್ತಾ ವಿಕ್ರಮ್ ಆನಂದದಿಂದ ಕುಣಿದಾಡಿದನು. ಎಲ್ಲರೂ ಹೂವು ಚೆಲ್ಲಿ ಆಶೀರ್ವದಿಸಿದರು. ಯಾಶಿಕಾ ಯಾವುದೋ ಬೆಂಕಿಯನ್ನು ತೆಗೆದು ಹಾಕುವಂತೆ ಎಸೆದಳು. ತಾಳಿ ಕಟ್ಟಿ ಮುಗಿದ ನಂತರ ಅಥರ್ವ ತನ್ನ ಹೆಬ್ಬೆರಳಿನಿಂದ ನಕ್ಷತ್ರ ಹಣೆಯ ಮೇಲೆ ಆ ಕೆಂಪು ಕುಂಕುಮವನ್ನು ಇಟ್ಟನು. ಆ ಕೆಂಪು ಬಣ್ಣ ಅವಳ ಮಾಂಗಲ್ಯ ಬಲವನ್ನು ಮತ್ತಷ್ಟು ಹೆಚ್ಚಿಸಿತು. ಅಥರ್ವ ಮತ್ತು ನಕ್ಷತ್ರ ಮೆಲ್ಲನೆ ಅಥರ್ವನ ಅಮ್ಮನ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದರು. ಅವರು ತಮ್ಮ ಮನಸ್ಸಿನ ಕಹಿಯನ್ನು ಮೀರಿ ಅಥರ್ವನ ನೋಟದ ಬಲದಿಂದ ಮೃದುವಾಗಿ ನಕ್ಷತ್ರ ತಲೆಯ ಮೇಲೆ ಕೈಯಿಟ್ಟು ಚೆನ್ನಾಗಿರಿ ಎಂದು ಆಶೀರ್ವದಿಸಿದರು. ಅದರ ನಂತರ ತಾತ ಅಜ್ಜಿ ಕಾಲಿಗೆ ಮತ್ತು ನಕ್ಷತ್ರ ಅಮ್ಮನ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದರು. ಸರಳವಾದ ನೋಂದಣಿ ಮದುವೆಯಾಗಿದ್ದರೂ ಅದು ಅಥರ್ವನ ಅಚಲವಾದ ಅಧಿಕಾರದಿಂದ ಮತ್ತು ನಕ್ಷತ್ರ ಶುದ್ಧವಾದ ಪ್ರೀತಿಯಿಂದ ಒಂದು ಐತಿಹಾಸಿಕ ವಿವಾಹವಾಗಿ ಆ ಸ್ಥಳದಲ್ಲಿ ದಾಖಲಾಯಿತು. ನಕ್ಷತ್ರ ಈಗ ಕೇವಲ ನಕ್ಷತ್ರ ಅಲ್ಲ, ವರ್ಮನ್ ವಂಶದ ಗೌರವ. ಮಿಸಸ್ ಅಥರ್ವ ವರ್ಮನ್. ಈ ಕಥೆ ಇನ್ನು ಮುಂದುವರಿಯುವುದು. ಥ್ಯಾಂಕ್ ಯು ಸೋ ಮಚ್.